ಕುಂತ್ಕೊತಿದ್ದು ಯಾಕ್ಲ ನೀನೊಬ್ಬನೇ ಇಲ್ಲ ದುಡ್ಡು ಕೊಟ್ಟಿರೋದು, ನಾನು ಎಣ್ಸಿ ಇಲ್ಲಿ ಕುಂದ್ರು ಬಾರ್ಲ ಇತ್ತಾ? ನೋಡಿ ಮೇಷ್ಟ್ರೆ, ಬಿಟ್ಕೊಡ್ತಿಲ್ಲ. ನೀನು ಯಾರೋ? ನಾನ್ ಮೇಷ್ಟ್ರೆ ಬೋರಣ್ಣನ ಮಗ ಸಿದ್ಧ. ಅದೆಲ್ಲ ಕಣ, ನಿನ್ನ ಪಾತ್ರ ಏನು ಅಂದೆ? ನನ್ನ ಪಾತ್ರ ಗೊತ್ತಿಲ್ಲ, ಹೋಗಲೇ ಮೇಷ್ಟ್ರೆ ಅವ್ನ ಪಾತ್ರನೇ ಗೊತ್ತಿಲ್ಲ, ಅವ್ನು ಪಾಲ್ಟ್ ಕೊಟ್ಟಿದ್ದೆ. ಪಾಲ್ಟ್ ಇಲ್ಲ ಲೇ ಸಗದೇವ ಕಣ್ಲ. ಸಹದೇವ ಮೇಷ್ಟ್ರೆ. ಅಯ್ಯೋ ದರಿದ್ರದವ್ರೆ, ನಿನ್ನ ಪಾತ್ರದ ಹೆಸರೇ ಗೊತ್ತಿಲ್ಲ, ನ್ಯಾಯವಾಗಿ ಪ್ರಾಕ್ಟೀಸ್ಗೂ ಬರಲ್ಲ. ಈಗ ನೋಡ್ರೆ ಆ ದ್ರೌಪದಿ ಪಕ್ಕದಲ್ಲಿ ಕೂತ್ಕೋಬೇಕು ಒದ್ದಾಡ್ಸ ಆಯ್ತೀರ. ಭೀಮಾ ಬಾರ ಕಡೆ ಹೋಗಿ ಕೂತ್ಕೊಳ್ಳೋನು. ಮೇಷ್ಟ್ರೆ, ಆ ಯಮ್ಮ ಪ್ರಾಕ್ಟೀಸ್ಗೆ 2 ಕಿತಾಬ್ ಬಂದಾಗ್ಲೂ ಇವನೇ ಕುಂತಿದ್ದ ಮೇಷ್ಟ್ರೆ. ಇವತ್ತು ನಾನು ಕುಂತೀವ್ನಿ ಮೇಷ್ಟ್ರೆ. ಓಲಿ ಬಾರ ಈ ಕಡೆ ಕೂತ್ಕೊಳ್ಳೋ, ಓಲಿ ಕೂತ್ಕೊಳ್ಳೋ. ಕೂತ್ಕೊಳ್ಳೋ, ಅಲ್ಲೇ ಓಲಿ. ನನ್ನ ಮಕ್ಕಳ ಹೆಂಗಸರು ಸೀರೆ ಕಂಡ್ರೆ ಜ್ವಲ್ ಸುಡ್ಸ್ಕೊಂಡು ಸಾಯ್ತೀರ. ಇಲ್ಲಿ ಕೂತ್ಕೊಂಡು ಅದೇನು ಕಿಸಿದಿರೋ ಕಿಸಿರಿ ನೋಡ್ತೀನಿ. ಮೇಷ್ಟ್ರೆ ಕೂತ್ಕೊಳ್ಳೋ ಸುಮ್ಮನೆ ಹೇಳ್ಬಿಟ್ಟು ಶುರು ಮಾಡಲ ಮೇಷ್ಟ್ರೆ. ಬಾಂಬೈ ಒಂದು ಕೆಲಸ ಮಾಡು, ನಿಂಗೆ ಮಾಡ್ತೀನಿ ತಡಿ, ನನ್ನ ಮಗನೇ ನಿನಗೆ. ಇದ್ದಾಳೆ ಅಲ್ಲಿ ಕೂತ್ಕೊಳ್ಳು, ಇಲ್ಲಿ ಕೂತ್ಕೊಳ್ಳೋ, ಕೂತ್ಕೊ ಮೇಷ್ಟ್ರೆ ಆ ಅಮ್ಮ ನನ್ನ ಪಕ್ಕ ಬೇಡ ಮೇಷ್ಟ್ರೆ. ಯಾಕೋ? ಇಲ್ಲ ಮೇಷ್ಟ್ರೆ, ಮನೆಗೆ ಹೋದ್ಮೇಲೆ ಜಗಳ ಆಯ್ತದ ಮೇಷ್ಟ್ರೆ. ಯಾಕೋ? ಅಯ್ಯೋ ಆ ಅಮ್ಮ ಬಂದು ಕೂತ್ಕೊಂಡ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕುಂತವ್ರು ನೋಡಿ ಮೇಷ್ಟ್ರೆ. ಅಲ್ಲಿ ಮನೆಗೆ ಹೋದ್ಮೇಲೆ ಜಗಳ ಆಯ್ತದ ಮೇಷ್ಟ್ರೆ. ಓ, ಇಲ್ಲಾಂದರೆ ನನ್ನ ಮಗ ನೀನು ಹೂ ಅನ್ನೋನೆ. ಆಯಿತು ಆಯಿತು, ಹೋಗಿ ನೋಡಮ್ಮ, ಬಾ ಓಲಿ. ಯಾಕೋ ಇದು ನನ್ನ ಮಗ, ಬಾರ ಓಲಿ, ಇಲ್ಲೇ ಕೂತ್ಕೊಬಾರ. ನನ್ನ ಮಗನಿಗೆ ಯಾಕೋ, ಕೂತ್ಕೊ ಇರಲಿ, ಇವತ್ತು ಮಾಡಿ ನಿನಗೆ ಮಾಡ್ತೀರಿ ಇವತ್ತು. ಕೂತ್ಕೊ ಮೇಷ್ಟ್ರೆ. ಶುರು ಮಾಡಲ ಮೇಷ್ಟ್ರೆ? ಶುರು ಮಾಡು. ಆಶೀರ್ವಾದ ಮಾಡಿ ಮೇಷ್ಟ್ರೆ. ಆಯ್ತು ಮಾಡಿ ಮೇಷ್ಟ್ರೆ. ಆ ಅಮ್ಮನ ಇಲ್ಲಿ ಕೂರಿಸಿ ಮೇಷ್ಟ್ರೆ. ಆ ಅಮ್ಮನ ಇಲ್ಲಿ ಕೂರಿಸಿ. ಅದಿದ್ದಿ ನೋಡು, ಇನ್ನೊಬ್ಬ ಬಾಕಿ ಇದ್ದ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ, ಎಲ್ಲರೂ ಆದರು. ಮಾಡು, ಶುರು ಮಾಡಲ ಮೇಷ್ಟ್ರೆ? ಮಾಡು. ಪಾಪಿಯ ಜೀವನ ಪಾವನವ ಪರಶಿವ ಸಂಬೋಲಿಂಗ. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಯಾವ ಹಾಡು ಹೇಳ್ತಾ ಇದೆಯೋ? ಏನು ಹಾಡು ಹೇಳ್ತಾರೆ? ನೀವೇ ಹೇಳ್ಕೊಟ್ಟಿದ್ದಲ್ಲ ಮೇಷ್ಟ್ರೆ. ಏನು ಇವಾಟ? ಅಯ್ಯೋ ಮೇಷ್ಟ್ರೆ, ಹಳೆ ಇನ್ನೊಂದು ನಾಟಕದ ಮೇಷ್ಟ್ರೆ ಮರ್ತೋಗಿ ಹೇಳ್ಬಿಟ್ಟೆ. ಮತ್ತೆ ಹೇಳ್ತೀನಿ ಮೇಷ್ಟ್ರೆ. ಏನು ಹೇಳ್ಬೇಡ, ಮಾತಾಡಿ ಸಾಕು. ಆಯಿತು, ಸ್ಟಾರ್ಟ್ ಮಾಡಲ ಮೇಷ್ಟ್ರೆ? ಮಾಡು. ದೇವ, ನಿನ್ನ ದಯೆಯಿಂದ 12 ವರ್ಷ ಅರಣ್ಯವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜ್ಯದ ವಿರಾಟರಾಯನ ಪುತ್ರಿಯೊಡನೆ ಅಭಿಮನ್ಯುವಿನ ಕಲ್ಯಾಣವೂ ಮುಗೀತು. ಇನ್ನು ಮುಂದೇನು ಮಾಡೋಣ ಅಂತ್ಯ ದೇವ? ಮಾಡುವುದಿನ್ನೇನು, ನಮ್ಮ ರಾಜ್ಯವನ್ನು ನಮಗೆ ಬಿಟ್ಟುಕೊಡಿ ಎಂದು ಕೇಳುವುದು. ದೇವ, ಅವರು ರಾಜ್ಯವನ್ನು ಕೊಡಲು ಒಪ್ಪದೇ ಹೋದರೆ ಅರ್ಧ ರಾಜ್ಯವನ್ನಾದರೂ ಕೇಳು ದೇವ, ಆದರೆ ಯುದ್ಧ ಮಾತ್ರ ಬೇಡ. ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ? ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದೇ ಹೋದರೆ 5 ಊರುಗಳನ್ನಾದರೂ ಕೇಳು ದೇವ, ಆದರೆ ಯುದ್ಧ ಮಾತ್ರ ಬೇಡ ದೇವ. 1 ಊರನ್ನು ಕೊಡಲು ಒಪ್ಪದಿದ್ದರೆ? 1 ಊರನ್ನು ಕೊಡಲು ಒಪ್ಪದ 5 ರೂಮ್ ಇರೋ ಒಂದು ಮನೆಯನ್ನಾದರೂ ಕೇಳು ದೇವ, ಯುದ್ಧ ಮಾತ್ರ ಬೇಡ ದೇವ. ಇದು ಯಾವನ ಇದು? ಇದು ಪೌರಾಣಿಕ ನಾಟಕ ಕಣೋ.
ಯಾಕೆ 5 ರೂಮ್ ಅಂತೆ, 5 ರೂಮು ಯಾಕೆ? ಬಂದೋಗೋರೆಲ್ಲ ಒಂದು 10 ರೂಮು AC ರೂಮ್ ಮಾಡ್ಕೊಂಬಿಡು ಸಾಕು. ಈ ನಿನ್ನ ಡೈಲಾಗೇನು ಇದು? ಏನು ಮಾತು ಅಂತ ಮಾತಾಡ್ತಿರೋ? ಎಲ್ಲೋ ನಿನ್ನ ಬಿಲ್ಲೆಲ್ಲೋ? ಅರ್ಜುನ ಕೈಲಿದೆ ಮಾಸ್ಟ್ರೆ. ಅವ್ನಿಗೆ ಯಾಕೆ ಕೊಟ್ಟಿದ್ದೀನಿ? ಗಡಿ ಗಡಿ ಇಲ್ಲಿ ತಾಕ್ಸ್ತಾನೆ ಮೇಸ್ಟ್ರೆ. ನಾನು ಕೊಡೋ ಒಂದು ಮೇಸ್ಟ್ರೆ, ಅರ್ಜುನ್ ಪಾಲ್ಟ್ ನಾನು ಮಾಡಿಲ್ಲ, ಇಲ್ಲ ನನಗೆ ಚುಚ್ತಾ ಇದ್ದ. ಇವನೊಬ್ಬ ಬಂದ ಕುದಾರ್ಸ್ಮಿ. ಮತ್ತೆ ಶುರು ಮಾಡಲ ಮೇಸ್ಟ್ರೆ? ಶುರು ಮಾಡು. ದೇವ ಅಶಾಶ್ವತವಾದ ಇಲ್ಲಿ ಮುಂದೆ ಬಂದು ನಿಂತ್ಕೊಳ್ಳು, ಇಲ್ಲಿ ನಿಂತ್ಕೊಳ್ಳು. ಹೇಳು. ಅಶಾಶ್ವತವಾದ ನ್ಯಾಯಕ್ಕಾಗಿ ಗೊತ್ತಾಗ್ತಾ ಇಲ್ಲ ಅದು ಮೇಸ್ಟ್ರೆ. ಏನು ರಾಜ್ಯ ಲೋಭಕ. ಅಶಾಶ್ವತವಾದ ರಾಜ್ಯ ಲೋಭಕ್ಕಾಗಿ ಶಾಶ್ವತವಾದ ಧರ್ಮ ನಾಶವಾಗುವುದನ್ನು ಈ ಕಣ್ಣಿನಿಂದ ನೋಡಿ ಸುಮ್ಮನಿರುವುದಕ್ಕಾದೀತೆ. ಮುಂದೇನು ಮಾಡೋಣ ಅಂತ ನೀನೇ ಡಿಸೈಡ್ ಮಾಡೋದು ದೇವ. ಗೊತ್ತುಬಿಡ್ತೀನಿ ನೋಡು. ಯಾವ ನ್ಯಾಯವಾಗಿ ಒಂದು ಸಣ್ಣ ಡೈಲಾಗ್ ಹೇಳಕ್ ಬರಲ್ಲ. ಡಿಸೈಡ್ ನಿನ್ನ ಇಷ್ಟದಂತೆ ಮಾಡು ಪ್ರಭು, ಹೇಳು. ನಿನ್ನ ಇಷ್ಟದಂತೆ ಮಾಡು ಪ್ರಭು. ಅದಕ್ಕೆ ಮೇಸ್ಟ್ರೆ ಈ ಪಾಲ್ಟ್ ನನಗೆ ಕೊಟ್ಬಿಡಿ ಅಂದೆ. ನೀನು ಒದ್ದು ಬಿಡ್ತೀನಿ ನೋಡೀಗ ತಗೊಂಡು ಏನು. ಆಯಿತು, ನಿಮ್ಮ ಮಾತಿನಂತೆ ಸಂಧಿಯನ್ನೇ ಮಾಡಿಕೊಂಡು ಬರಲು ಒಪ್ಪುವನು. ಇದಕ್ಕೆ ನಿನ್ನ ಅಭಿಮತವೇನು ನಕುಲ? ಪ್ರಭು, ಅಣ್ಣನ ಸಂಧಿಯನ್ನು ಮಾಡಿಕೊಂಡು ಅಪೇಕ್ಷೆ ಪಟ್ಟಿರುವಾಗ ನಾವಾದ್ರೆ ಏನು ಹೇಳೋದಕ್ಕೆ, ಅಣ್ಣನ ಇಷ್ಟದಂತೆ ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಆಯ್ತಪ್ಪ, ಕೂತ್ಕೋ. ಸಗದೇವ, ನಿನ್ನ ಅಭಿಮತವೇನು? ನಾರಾಯಣ, ಅಣ್ಣ ನಕುಲನು ಅಣ್ಣನ ಮಾತನ್ನು ಅನುಮೋದಿಸಿರುವಾಗ ನಂದೇನೈತೆ, ನಂದು ಅಷ್ಟೇಯ. ಅಷ್ಟೇ, ಆಯ್ತು, ಕೂತು. ಅರ್ಜುನ, ನಿನ್ನ ಅಭಿಮತವೇನು? ಯುದ್ಧ ಯಾರಿಗೆ ಬೇಕು ದೇವ? ಸಂಧಿಯನ್ನೇ ಮಾಡಿಕೊಂಡು ಬಾ. ದ್ರೌಪದಿ, ಇತ್ತವ ಇನ್ನು ಇತ್ತವ ಎತ್ತಬ ಇತ್ತವ ಎತ್ತಬ ಇತ್ತವ. ಲೇ ಜ್ಞಾನ, ಈ ಕಡೆ ಕೂತ್ಕೊಳ್ಳೋ ಸ್ವಲ್ಪ. ಅವಳು ನಿನ್ನ ತಂಗಿ ಕಣ, ರುಕ್ಮಿಣಿ ಅಲ್ಲ. ಇತ್ತಬ ಅಂತ ಯಾವನು? ಮೇಸ್ಟ್ರೆ, ಇಲ್ಲೇನಾಗದೆ ಅವಳ ತಂಗಿ ಅಲ್ವಾ, ನನ್ನ ತಂಗಿ ಅಲ್ಲ. ಕೂತ ಸುಮ್ಮನೆ. ಯಾವನು? ನೋಡಮ್ಮ, ನೀನೊಂದು ಕೆಲಸ ಮಾಡು. ಇನ್ನು ನನ್ನ ಮಕ್ಕಳಾಕ ಕಿತ್ತಾಡ್ಕೊಂಡು ಸಾಯ್ತಾರೆ. ನೀನು ಎಲ್ಲಿ ಬಿಡ್ಬಾ, ಇಲ್ವ ನನ್ನ ಪಕ್ಕದಲ್ಲಿ ಕೂತ್ಕೋಬಾ. ಮೇಷ್ಟ್ರೆ, ಎಲ್ಲೂ ಬೇಡ ಬಿಡಿ, ನಾ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ಆಯ್ತು, ಮಾತಾಡು ಅಲ್ಲಿ. ದ್ರೌಪದಿ, ನೀನು ಅತ್ತಲಿಂದನೇ ಮಾತನಾಡು. ನಿನ್ನ ಇಷ್ಟವೇನು? ಅತ್ತಲಿಂದಲೇ ಮಾತಾಡು. ಅಂದು ರಾಜ್ಯಸಭೆಯಲ್ಲಿ ಆ ದುರುಳ ಕೌರವರು ನನ್ನ ಸೀರೆಯನ್ನು ಸೆಳೆದು ಅಪಮಾನ ಮಾಡಿದಾಗ ಎದುರಿನಲ್ಲಿ ಕುಳಿತು ಸುಮ್ಮನಿದ್ದವರು ಯುದ್ಧ ಮಾಡುವರೆ? ಅಯ್ಯೋ ವಿಧಿಯೇ! ಅಣ್ಣ, ನಾನು ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ರಣಭೂಮಿಯಲ್ಲಿ ಹೋಗಿ ಕುರುಭೈರವಿಯಾಗಿ ನಿಂತು ಯುದ್ಧ ಮಾಡುತ್ತೇನೆ. ಓಹೋ, ಶಾಂತಳಾಗು ತಂಗಿ, ಸಮಾಧಾನ ತಕ್ಕೋ, ಸ್ವಲ್ಪ ತಾಳು. ಮೇಸ್ಟ್ರೆ, ನೋಡಿ ಮೆರವಣಿಗೆ. ಇದೇನ ಈಗ ಮೆರವಣಿಗೆ ಮಾಡ್ಕೊಂಬತ್ತಾ ಇದೆಯಾ? ಕೂಡ ಕೈ ತೆಗಿಯೋರೇ, ನೀವು ಯಾವನು? ತಂಗಿ ಥರ ಕರ್ಕೊಂಡ್ಬಂದಲ್ಲ ಮೇಷ್ಟ್ರೆ. ಅಯ್ಯೋಯ್ಯಪ್ಪ, ಏನು ತಂಗಿ ಥರ ಹೆಗಲ ಮೇಲೆ ಕೈ ಹಾಕೊಂಡು ಯಾರು ತಂಗಿನ? ನ್ಯಾಯವಾಗಿರೋರಿಗೆ ಕಾಲ ಅಲ್ಲ ಬಿಡಿ. ಇಲ್ಲ ಬಿಡು, ಆಯ್ತು. ಮೇಸ್ಟ್ರೆ, ತಂಗಿ ಅನ್ಕೊಂಡು ಎಲ್ಲರ ಮೇಲೆ ಕೈ ಹಾಕ್ತಾನೆ ಮೇಸ್ಟ್ರೆ. ದ್ರೌಪದಿ, ಚಿಂತಿಸಬೇಡ, ಸಮಾಧಾನ ತಕ್ಕೋ, ಸ್ವಲ್ಪ ತಾಳು. ಇನ್ನು ಭೀಮಸೇನನಿರುವನು, ಅವನೇನು ಹೇಳುವನೋ ಕೇಳೋಣ. ಭೀಮಸೇನ, ನಿನ್ನ ಅಭಿಮತವೇನು? ಏನಾಯ್ತು ನೋಡಿ ಮೇಸ್ಟ್ರೆ? ಅರ್ಜುನ, ನೀರಾಕು. ಇದಲ್ಲಪ್ಪ. ಮೇಸ್ಟ್ರೆ, ಏನಾಯ್ತು? ಏನಾಯ್ತು ಮೇಷ್ಟ್ರೆ? ಯಾಕೆ ಹೋಗ್ಬಿಟ್ಟು ಏನಾಯ್ತು? ಒಳ್ಳೆ ಸಿಡ್ದೊಳ್ದಂಗೆ ಆಯ್ತಲ್ಲ. ಸಿಗ್ಲಾ?
ಹಂಗೇನಿಲ್ಲ ಅಷ್ಟೇ, ಹಾ. ನಂದು ಕಟ್ ಪಾಲ್ಟ್ ಅಲ್ವಾ, ಹಾ. ಅದಕ್ಕೆ ಸ್ವಲ್ಪ ಗಟ್ಟಿ. ಯಾವನ ಲೈ ಎಷ್ಟೇ? ಮೆತ್ತಿಗೆ ಮಾತಾಡೋ. ಈ ಭೀಮಾ ಕಿರ್ಚಿ ಹಾ. ಅವನಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹಾ. ಪೊಲೀಸ್ ನಿಮ್ನ ಹಿಡ್ಕೊಂಡು ಹೋಗ್ತಾರೆ. ಹಾ. ಆವಾಗ ನಿಮ್ಮ ಪಾತ್ರ ನಾನ್ ಮಾಡ್ಲಾ? ನಾವು ಅದ್ಭುತ ನೋಡು ಯಾವನ ಲೈ ಮೆತ್ತಿಗೆ ಮಾತಾಡಕ್ಕಾಗ್ತಿಲ್ವೇನೋ? ಮೆತ್ತಿಗೆ ಮಾತಾಡು. ಏವಾ ಏಯ್ ಮೆತ್ತಿಗೆ ಅಂತ ಹೇಳ್ತಾ ಇದ್ದೀನಲ್ಲ. ಆಯ್ತು ಮೇಷ್ಟ್ರೆ. ಹಾಂ ದೇವ ದೇವ ಇಲ್ಲ ಬೇಸ್ಟ್ರೆ. ಏಯ್ ಎಲ್ಲೋಗ್ದವ್ರು? ದೇವ ಏಯ್ ಅದ್ಯಾಕೆ ಅಲ್ಲೋಗಿ ಹಿಂದೆ ಹೋಗ್ತಿದ್ಯಾ? ಆ ಪಾಟಿ ಕಿರ್ಚ್ಕೊತಾರಲ್ಲ ಮೇಷ್ಟ್ರು. ಏಯ್ ಬರ ಕುತ್ಕೊಂಬರ. ಏಯ್ ಯಾರು ನೋಡ್ಕೊಳ್ಳೋದು ಯಾರು? ನಾನು ಎಷ್ಟು ಧೈರ್ಯವಾಗಿದ್ದೀನಿ, ಬಾರೋ ಕೂತ್ಕೊಳ್ಳೋದು ಯಾಕೆ ಅನ್ಬೋದು? ದೇವ ಬನ್ನಿ ಇಲ್ಲಿ. ಏಯ್ ಕುದಸ್ಬಿಡೆ. ಆಯ್ತು ಮೇಷ್ಟ್ರೆ. ಹಾಂ ಮೇಷ್ಟ್ರೆ, ಯಾವ ಇವು? ಮೇಷ್ಟ್ರೆ ನೀವು ಜೈಲ್ಗೆ ಹೋಗಿ ಗ್ಯಾರಂಟಿ. ಹಾಂ ಸಮಾಧಾನ ಏನು? ಮೆತ್ತಿಗೆಲ್ಲ ದೇವ ಭೀಮಸೇನ, ನೀನು ಏನು ಮಾತಾಡೋನುವೆ ಮೆತ್ತಿಗೆ ಮಾತಾಡ. ಹಾಂ ಭೀಮಸೇನ, ನಿನ್ನ ಅಭಿಮತವೇನು? ದೇವ ಸುಮ್ಮನೆ ಮೆತ್ತಿಗೆಲ್ಲ. ಆಯ್ತು ಮೇಷ್ಟ್ರೆ. ಹಾಂ ದೇವ ಹಾಂ 10 ಜನಕ್ಕಿಂತ ದೊಡ್ಡ ಮನುಷ್ಯನ ನಾನು. ಇವರೆಲ್ಲರೂ ಆವಾಗಿಂದ ಸಂಧಿ ಸಂಧಿ ಎನ್ನುತ್ತಿದ್ದಾರೆ. ಅಂಥದ್ರಲ್ಲಿ ನಾನು ಒಬ್ಬಂಟಿಗನಾಗಿ ಹೋಗಿ ಆ 11 ಅಕ್ಷೋಹಿಣಿ ಸೈನ್ಯದ ಕೈನಾಗೆ ಸಾಯ್ಲ ಯುದ್ಧ ಮಾಡ್ಲ. ಅಲ್ಲಿ ಹೋಗಿ ಸಾಯೋದಕ್ಕಿನ್ನ ನಿಮ್ಮೆದುರಿಗೆ ಸಾಯುವುದು ನಾನು ಮೇಲು. ಸಂಧಿಯನ್ನೇ ಮಾಡಿಕೊಂಡು ಸಂಧಿಯನ್ನೇ ಮಾಡಿಕೊಂಡು ಬಾ. ಛೇ ವಿದ್ದ ಪ್ರಯೋಜನವಿಲ್ಲ. ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಏಯ್ ಏನ ಸಂಧಿ ಮಾಡ್ಕೊಂಡು ಮೀಸೆ ಮೇಲೆ ಕೈ ಬೇರೆ ತೋರಿಸ್ಬಾರ್ದು. ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ. ಮೀಸೆ ಮೇಲೆ ಕೈ ತೋರಿ ಕೈ. ಹಾಂ ಅಬ್ಬಾ, ಅದೇನು ಸಿಡಿಲೇ ಶೀತಾಳವಾಯ್ತಲ್ಲ. ಭೀಮಸೇನನ ಬಾಯಲ್ಲಿ ಬರಬೇಕಾದ ಮಾತುಗಳೇ ಇವು. ಏನು ನಯ, ಆಹಾ, ಏನು ವಿನಯ, ಏನು ಶಾಂತಿ. ಚೆನ್ನಾಗಾಯಿತು ಚೆನ್ನಾಗಾಯಿತು. ಲೇ ಹಂಗೆಲ್ಲ ಕಣೋ, ಚೆನ್ನಾಯಿತು ಚೆನ್ನಾಯಿತು ಅಂತ ಹೇಳಿ. ಹಾ, ಚೆನ್ನಾಯಿತು ಚೆನ್ನಾಯಿತು. ಅಬ್ಬಾ 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 ಅಬ್ಬ. ತಿರುಗಿ ಅರ್ಜುನ. ತಿರುಗಿ ಅರ್ಜುನ ನನ್ನನ್ನೇ ರೇಗಿಸುತ್ತಿರುವೆಯಾ? ಅರ್ಜುನ, ಅಬ್ಬಾ ಇಷ್ಟೆಲ್ಲ ಮರೆತು ಇಷ್ಟೆಲ್ಲ ಮರೆತು ಭೀಮಸೇನನು ಇಂದು ಯುದ್ಧಕ್ಕೆ ಎದುರುವನಲ್ಲ ಅರ್ಜುನ. ತಿರುಗಿ ತಿರುಗಿ ನನ್ನನ್ನೇ ರೇಗಿಸುತ್ತಿರುವೆಯಾ ದೇವ? ಇವ್ನು ಯಾವನು ರೂಪೂಣ್ ಸುತ್ತಿಯಲ್ಲೋ? ತಿರುಗಿ ಅಂತ ಅಲ್ಲ ಕಣೋ, ಮತ್ತೆ ಮತ್ತೆ ಅಂತ ಅರ್ಥ ಏನೋ. ಹಿಂಗೆ ಸುತ್ತಿಯಲ್ಲ. ತಪ್ಪಾಯ್ತು ಮೇಷ್ಟ್ರೆ, ಆಯ್ತು ಮೇಷ್ಟ್ರೆ. ಆಯ್ತು ಮಾಡು. ದೇವ ಮತ್ತೆ ಮತ್ತೆ ನನ್ನನ್ನು ರೇಗಿಸುತ್ತಿರುವೆಯಾ? ಅಣ್ಣ ಧರ್ಮರಾಯರ ಮನಸ್ಸಿಗೆ ಬೇಸರವಾಗಬಾರದು ಅಂತ ಸಂಧಿಯನ್ನೇ ಮಾಡಿಕೊಂಡು ಬರಲು ಹೇಳಿದ್ನೇ ಹೊತ್ತು ನನ್ನಲ್ಲಿ ಶಕ್ತಿ ಇಲ್ಲದೆ ಆ ರೀತಿ ಹೇಳಿದ್ನೆ. ಛೇ ಛೇ, ಹವಾಮಾನ ಹವಾಮಾನ. ಹೂ ಅಯೋಗ್ಯಂಥದ್ದು. ಏನು ಅವಮಾನ ಅವಮಾನ. ಅದು ಹಂಗಲ್ಲ ಕಣೋ, ಅವಮಾನ 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 ಅವಮಾನ. ಇನ್ನು ನನ್ನ ಗದಾದಂಡಕ್ಕೆ ನಾನೇ ಆಹುತಿಯಾಗುವುದೇ ಲೇಸು. ಗದೆ ಗದೆ ಎಲ್ಲಿ 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 ನನ್ನ ಗದೆ? ಎಲ್ಲಿಟ್ಟಿದ್ದೀನಪ್ಪ ನನ್ನ ಗದೆನ? ಓ, ಬರುವಾಗ ನನ್ನ ಗದೆ ತರಲೇ ಇಲ್ಲ. ಸಹದೇವ, ಸ್ವಲ್ಪ ನನ್ನ ಗದೆ ತತ್ತಾರಲ್ಲ. ಅಯ್ಯೋ ಇವನಿಗೊಬ್ಬ. ಹೋಗ್ರಲ್ಲ, ಎಲ್ಲದಕ್ಕೂ ನನ್ನೇ ಸಾಯಿಸ್ತೀರ. ನಿಲ್ಲು ಸ್ವಾಮಿ. ಅಂದು ಪುರಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾ? ಏನಮ್ಮ ಏನಂದೆ ಏನಂದೆ ಹೇಳು. ಯಾವ ಸಭೆ? ಏನೋ ಪುರಸಭೆ ಅಂದಂಗಾಯ್ತು. ಅಲ್ಲಮ್ಮ, ಅದು ಪುರಸಭೆನೂ ಅಲ್ಲ, ನಗರಸಭೆನೂ ಅಲ್ಲ, ಕುರುಸಭೆ. ಆಯ್ತು ಮೇಷ್ಟ್ರೆ. ಹಾಂ ಹೇಳು. ಅಂದು ಕುರು ಸಭೆಯಲ್ಲಿ ಆ ದುರಳ ಕೌರವರು ನನ್ನನ್ನು ಅಪಮಾನಿಸಿದಾಗ ನೀನೇ ಬಂದು ಹೇಳಿದೆ, ದೇವಿ ಅಳಬೇಡ, ನಿನ್ನ ಮುಡಿಯನ್ನು ಹಿಡಿದೆಳೆದ ಆ ಕರ್ಣನ ತೊಡೆಯನ್ನು ಮುರಿದು ಆ ದುರ್ಯೋಧನನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚದ ಮುಡಿಯನ್ನು ನೆನೆ. ಏನಮ್ಮ, ಯಾರು ತೊಡೆನ ಮುರಿತೀನಿ ಅಂತಿದ್ದೀರ?
ಕರ್ಣನ್ ತೊಡೆನಾ ಮೆಸ್ಟ್ರೆ? ಹಾಂ, ಯಾಕಂತ ನಾನು ಹೇಳ್ತೀನಿ ಕೇಳಿ. ಏನು ಅದು? ಆ ರಾಜಗೌಡ ಅವನಲ್ಲ, ಹಾ. నేను ರಾತ್ರಿ 1 ಕೋಟಿ ತಂದು ಕೊಟ್ಟಿದ್ದ. ಹಾ. ಅದನ್ನ ಹಾಕೊಂಡ್ಬಿಟ್ಟು ಹಾ. ಯಾರವ್ರ ತೊಡೆನೂ ಮುರಿತಾವಳೆ. ಹೌದಾ? ಮೇಸ್ಟ್ರೆ ಒಂಚೂರು ಕೇಳಿದೆ ಮೇಸ್ಟ್ರೆ, ಪೂರ್ತಿ ಕುಡ್ಕೊಂಡ್ಬಿಟ್ಲು. ಕೊಳ್ಳಮ್ಮ, ಹಿಂಗೆ ನಾವು ಮಾಡೋದು. ನೀವೆಲ್ಲ ನಗರದವರು ಚೆನ್ನಾಗಿ ಮಾಡ್ತೀರಾ ಅಂತ ಇವರೆಲ್ಲರಿಗೂ ಹೇಳಿ ನಾನು ನಿನಗೆ ಕರೆಸಿದ್ದಕ್ಕೆ ಹಿಂಗೆ ಮಾಡೋದು ನೀನು ಅಲ್ಲಮ್ಮ. ನಾಟಕ ಎಲ್ಲ ಮುಗಿದಿದ್ದ ಮೇಲೆ ಮನೆಗೆ ಹೋಗ್ಬಿಟ್ಟು ಕುಡ್ದಿದ್ರು ಬೇಡ ಅಂತಿದ್ರು ಯಾರು. ಏನ್ ಮೇಷ್ಟ್ರೆ? ಏನು ಮೇಷ್ಟ್ರೆ ಅಂತ ನಾವು ಏನು ಗೊತ್ತಿದ್ದವ್ರಿಗೆ ಬೇರೆ ಕೇಳ್ತೀಯಲ್ಲಮ್ಮ. ಅಲ್ಲಮ್ಮ ನೋಡು, ಇದೆಲ್ಲ ಹಿಂಗೆಲ್ಲ ಮಾಡಬಾರ್ದು. ಇದು ರಂಗಸ್ಥಳ, ದೇವಸ್ಥಾನ ಇದ್ದಂಗೆ, ಇದಕ್ಕೆ ಅವಮಾನ ಮಾಡಬಾರ್ದು. ಅರ್ಥ ಆಯ್ತಾ? ನೋಡ್ಕೊ, ಇನ್ನೊಂದ್ಸಲಿ ಹಾಗೆ ಮಾಡೋಕ್ಕೆ ಹೋಗಬೇಡ. ಸರಿಯಾಗಿ ಹೇಳು. ಸರಿ ಮೇಷ್ಟ್ರೆ. ಹಾಂ, ಅಂದು ಕುರುಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾ? ಅಂದು ನಾನು ಅಳುತ್ತಾ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ನಿನ್ನ ಮುಡಿಯನ್ನು ಹಿಡಿದೆಳೆದ ಆ ದುಶ್ಯಾಸನನ ತೊಡೆಯನ್ನು ಮುರಿದು ಆ ದುರ್ಯೋಧನನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನೆಂದೇ ಹಾಗೆ ಹೇಳಿ ಇಂದು ಸಾಯಲು ಹೊರಟಿರುವೆಯಲ್ಲ. ಆದರೆ ಈ ವಿಷಯದಲ್ಲಿ ನಾನೇನು ಮಾಡಲಿ? ಇವರೆಲ್ಲರೂ ಶಿಖಂಡಿಯಂತೆ ಸಂಧಿ. ಲೇ ಅದು ಶಿಖಂಡಿ ಅಲ್ಲ ಕಣೋ, ಶಿಖಂಡಿ. ಹಾಳಾಗೋ. ಹೇಳು ಮಿಸ್ಟ್ರೆ, ಹೇಳು. ಇವರೆಲ್ಲರೂ ಇವನಂಗೆ ಸಂಧಿ ಅಂತ ಸಾಧಿಸ್ತಾ ಇದ್ರೆ ನಾನೊಬ್ಬನೇ ಒಬ್ಬಂಟಿಗನಾಗಿ ಹೋಗಿ ಆ 11 ಅಕ್ಷೋಹಿಣಿ ಸೈನಾಗೆ ಯುದ್ಧ ಮಾಡಿ ಅವ್ರ ಕೈನಾಗ ಸಾಯ್ಲ. ಅಲ್ಲಿ ಹೋಗಿ ಸಾಯೋದಕ್ಕಿಂತ ನನ್ನ ಗದೆಯಿಂದಲೇ ತಲೆ ಚೆಚ್ಕೊಂಡು ಸಾಯ್ತೀನಿ. ಎಲ್ಲಿ ಗದೆ? ಗದೆ ಇಲ್ಲ, ನನ್ಗೆ ಹೇಳ್ದ. ಎಲ್ಲಿ ನನ್ನ ಗದೆ? ಸಹದೇವ, ನನ್ನ ಗದೆ ಸ್ವಲ್ಪ ತತರ ಕಾಣೆ ಬಾರ ಐತೆ. ಕೊಡ್ಲ ಇಲ್ಲಿ. ಇನ್ನು ನನ್ನ ಗದಾದಂಡಕ್ಕೆ ನಾನೇ ಆಹುತಿ ಆಗುತ್ತೇನೆ. ಹರ ಹರ ಮಹಾದೇವ. ನಿಲ್ಲುದೇ ಸಹೋದರ, ಇದಕ್ಕೆಲ್ಲ ಕಾರಣ ನಾನೇ. ಇದಕ್ಕೆ ನಿನ್ನ ಬದಲು ನಾನೇ ಸಾಯ್ತೀನಿ. ಕತ್ತಿನೇ ಇಲ್ಲಲ್ಲ ಅಣ್ಣ, ತಗೋದು ನನ್ನ ಕತ್ತಿಯನ್ನು. ಹರ ಹರ ಮಹಾದೇವ. ಇಲ್ಲಿ ನಾನು ಹಾಸ್ಯ ಮಾಡಿದ ಮಾತ್ರಕ್ಕೆ ನಿಮ್ಮೆಲ್ಲರ ನಡತೆಯೇ ಬೇರಾಯಿತಲ್ಲ. ನಿಮಗಾರಿಗೂ ಇದ್ದ ಬೇಡ, ಸಂಧಿ ಬೇಕು. ಆಯಿತು, ನಾನು ನಿಮ್ಮೆಲ್ಲರ ಪರವಾಗಿ ಸಂಧಿಯನ್ನೇ ಮಾಡಿಕೊಂಡು ಬರಲು ಪ್ರಯತ್ನಿಸುವೆನು. ಯಾವುದಕ್ಕೂ ನೀವೆಲ್ಲರೂ ರೆಡಿಯಾಗಿರಿ. ಏನು ಹುಡುಕ್ತಾ ಇದ್ದೀರಾ ಮೇಷ್ಟ್ರೆ? ಚಪ್ಪಲಿ ಕಂಡ ಯಾಕೆ? ನಾನು ಹೊಡ್ಕೊಳ್ಳೋಕ್ಕೆ. ಅಲ್ಲ ಕಣ, ಇದೆಲ್ಲ ಎಷ್ಟು ಹೇಳಿದ್ದೀನಿ ಪೌರಾಣಿಕ ನಾಟಕ, ಇದೆಲ್ಲ ಇಂಗ್ಲೀಷ್ ಮಾತಾಡಬಾರ್ದು ಕೊಡೋ ಅಂದರೆ ರೆಡಿ. ಹಂಗಲ್ಲ, ಸಿದ್ಧವಾಗಿರಿ ಅಂತ ಅಲ್ವೇನ? ಆಯಿತು, ಯಾವುದಕ್ಕೂ ನೀವೆಲ್ಲರೂ ಸಿದ್ಧರಾಗಿರಿ. ನಾನಿನ್ನು ಬರುತ್ತೇನೆ. ಒಟ್ಟಿನಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತೆ ಮೇಷ್ಟ್ರಿಗೆ ಈ ಗತಿಯಂತೂ ಬರಬಾರ್ದಾಗಿತ್ತಪ್ಪ. ಎಲ್ಲ ನನ್ನ ಕರ್ಮ. ಯಾಕ್ರೋ ಲೈಟ್ ಆಫ್ ಮಾಡಿ. ಆಫ್ ಮಾಡ್ರಿ ಲೈಟ್ ಹೋಗ್ಲಿ.
ಇಷ್ಟೊಂದು ಅಳ್ತಾ ಮಾಡ್ತಾವಳು ಪಾಲ್ಟ. ಹಾಂ ಅಳ್ತ್ಕೊಂಡು ಯಾರೆಲ್ಲ ಮಾಡ್ತಾರ ಗ್ರಾಹಕರೆಲ್ಲ ನೋಡಿ ಹಾಂ ಎಷ್ಟು ಬೇಜಾರಾಗಿದ್ದಾರೆ. ಹಾ. ಈ ಪಾಲ್ಟ್ ನಡ್ಕೊಡಿ, ನಗ್ತಾ ಮಾಡ್ತೀನಿ. ಇಲ್ಲ ಸುಮ್ಮನೆ ನೋಡಬ್ಬ ಎಲ್ಲದಕ್ಕೂ ನಾನು ಬೆಲ್ಲಿ ಅಂತ ಬಂದ್ಬಿಡ್ತೇನೆ. ಹೇ ಕೃಷ್ಣ ಪರಮಾತ್ಮ, ಬಹಳ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾದರೂ ಕೂಡ ಇಂದು ನಾನು ಬಿಚ್ಚಿದ ಮುಡಿಯನ್ನು ಕಟ್ಟದೇ ಇರಬೇಕಾಯ್ತಲ್ಲ. ನೀನು ಕೂಡ ಪತಿರಾಯರ ಮಾತಿನಂತೆ ಸಂಧಿಗೆ ಹೊರಟಿರುವೆ. ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡುವವರು ಯಾರೂ ಇಲ್ಲವೇ? ಯಾರೂ ಇಲ್ಲವೇ? ಲೇ ಎಲ್ಲೋದ್ಮೇಲೆ ಲೇ ಭೀಮಾ ಬಾರೋ. ಭೀಮಾ ನೋಡಿ, ಲೇ ಲೇ ಥೂ. ಯಾಕೆ ಒಳಗೋಗ್ತದೆ ತಿರ್ಗಾ? ಆಕ್ಷನ್ ಮ್ಯಾಗೆ ಬರ್ತೀನಿ ಮೇಸ್ಟ್ರೆ, ಆಕ್ಷನ್ ಮ್ಯಾಗೆ ಬರ್ತೀನಿ. ಪಂಚಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಏನಾಯಿತು ಇವಳಿಗೆ? ನಿಷ್ಕಾರಣವಾಗಿ ಚಿಂತಿಸುತ್ತಿರುವೆ ಏಕೆ ದೇವಿ? ಕರುಗೀರಳಾಗಿ ವರಪತ್ನಿಯಾಗಿ ಕಡುಗೀರಳಾಗಿ ವರಪತ್ನಿಯಾಗಿ ಪ್ರಿಯತಮೆ, ನಿಷ್ಕಾರಣವಾಗಿ ದುಃಖಿಸುತ್ತಿರುವುದು ಏಕೆ? ತಿಳಿಸುವೆನು ಕಾಂತ. ಅದರಿಂದಾಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಕಾಂತೆ, ಚಿಂತಿಸಬೇಡ. ಸಂಧಿಗಾಗಿ ಹೊರಟಿರುವ ಪರಮಾತ್ಮನು ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವನು. ನೀನು ನಿಶ್ಚಿಂತೆಯಿಂದ ಇರು. ಅವನು ಮಾಡ್ಕೊಂಬರ್ತಾರೆ, ನೀನು ನಿಶ್ಚಿಂತೆ ಹೇಳ್ಬಿಟ್ಟು ಕಾಂತೆ ಕಾಂತೆ ಅನ್ಕೊಂಡು ಕೈ ಸರ್ಕೊಂಡು ಕೂತ್ಕೋ. ಯಾಕೆ ಮೇಷ್ಟ್ರೆ ಸಂದಾಗ ಸಂದಾಗ ಮಾತಾಡಿದೆ. ಅವನು ಯುದ್ಧಕ್ಕೆ ಹೋಗಿದ್ದಿಲ್ಲ ಕಣೋ, ಏರ್ಪಡಿಸ್ಕೊಂಡು ಬರ್ತಾನೆ. ತಪ್ಪಾಯ್ತು ಮೇಷ್ಟ್ರೆ. ಕಾಂತೆ, ಚಿಂತಿಸಬೇಡ. ಸಂಧಿಗಾಗಿ ಹೊರಟಿರುವ ಪರಮಾತ್ಮನು ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವನು. ಶಾಂತಳಾಗು. ಅರ್ಜುನನ ಪ್ರವೇಶ. ನೀನ್ಯಾಕೋ ಹೇಳ್ತೀವಿ ಅರ್ಜುನ ಪ್ರವೇಶ ಅಂತ? ನಾನು ಅದ್ರ ಪಾಡ ಅವನು ಬರ್ತಾನೆ, ನೀನ್ ಯಾಕಂತ ಹೇಳಿದೆ? ತಪ್ಪಾಯ್ತು ಮೇಷ್ಟ್ರೆ. ಅಲ್ಲ ಕಣೋ, ಅವನು ಬ್ರಾಕೆಟ್ ಹಾಕಿಟ್ ಮಾಡ್ಕೊಟ್ಟಿದ್ದ ಮೇಷ್ಟ್ರೆ. ಅವನು ಹಂಗೆ ಬರ್ಕೊಟ್ಟವನೇ ಮೇಷ್ಟ್ರೆ. ನಾನು ಏನ್ ಮಾಡ್ಲಿ ಮೇಷ್ಟ್ರೆ? ಬ್ರಾಕೆಟ್ ಹಾಕಿವನಿ ಮೇಷ್ಟ್ರೆ. ಅವನು ಬ್ರಾಕೆಟ್ ಅಲ್ಲಿ ಅರ್ಜುನ ಪ್ರವೇಶ ಅಂದ್ರೆ ತಪ್ಪಾಯ್ತು ಮೇಷ್ಟ್ರೆ. ಅವ್ನು ಬರ್ಬೇಕು ಅಂತ ಅರ್ಥ. ತಪ್ಪಾಯ್ತು ಮೇಷ್ಟ್ರೆ. ಕ್ಷಮಿಸಿ ಮೇಷ್ಟ್ರೆ. ಸರಿ 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 ಅರ್ಜುನ. ಶಾಂತಳಾಗು. ಅಯ್ಯೋ, ನಿಮ್ಮಂಥ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಕಡೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೇ ಕಾಲ ಕಳೆಯಬೇಕಾಯ್ತಲ್ಲ. ಸೈರಿಸು ದೇವಿ. ಅಗ್ರಜ ಭೀಮಸೇನ ಸಂಧಿಗಾಗಿ ಹೊರಟಿರುವ ಆ
ಕೃಷ್ಣ ಪರಮಾತ್ಮನನ್ನು ತಡೆಯೋಣ ನಡೆ. ನಡೆ ನಡೆ ಸಹೋದರ, ನೀನು ಬಾ ಪಾಂಚಾಲಿ. ಎಲ್ಲಿಗಪ್ಪ, ನಿಮ್ಮ ಮನೆಗ? ಅದೇ ಕೃಷ್ಣನ್ ತಗ ಹೋಗೋಣ ಅಂತ ಕರೀತಿದ್ದೆ. ಬೆಸ್ಟ್ರೆ ನೀನು ಹೋಗ್ರ, ಅವನೇ ಇಲ್ಲಿಗೆ ಬರ್ತಾನೆ. ಹಾಂ, ಹೋಗ್ರ ನೀವು. ಆಯ್ತು ಮೆಸ್ಟ್ರೆ. ಹೇ ದೀನ ದಯಾನಿಧಿ ವಾಸುದೇವ, ಮುಕುಂದ, ಮುರಾರಿ, ಉದಯ, ಭಾಸ್ಕರ, ಸತೀಶ, ಮಾಧವ, ಶ್ರೀಧರ. ಮೇಷ್ಟ್ರೆ ಏನಮ್ಮ, ಏನು ಮಾತಾಡ್ತಾ ಇದೀಯ ನೀನು? ಅಲ್ಲಮ್ಮ, ಮರ್ತ್ಬಿಟ್ಟು ಬಂದ್ಬಿಟ್ಟು ಆ ರೋಟ್ರಿ, ಎ ಜಿ, ಡಿ ಜಿ, ಹಿಂದೆ 2 DG, ಮುಂದೆ 2 DG, ಈಗಿರೋ DG ಎಲ್ಲರೂ ಕರಿತೀಯಲ್ಲಮ್ಮ. ಯಾಕೆ? ಅಲ್ಲಿ ಕೂತವಳು ಅನಿಲ್ ಗುಪ್ತಾ, ಅವ್ರ ಹೆಸರು ಕರೆದು ಬಿಡು. ಏನು ಹೇಳ್ತೀರಮ್ಮ? ನನ್ನೂ ಕರಿ. ನೋಡ್ಕೊ. ಈಗ ಹೇಳ್ತೀನಿ ಮೇಷ್ಟ್ರೆ. ಹಾಂ, ಹೇಳು. ಹೇ ದೀನ ದಯಾನಿಧಿ ವಾಸುದೇವ, ಕೈ ಹಿಡಿದ ಪತಿಗಳು ಅಲ್ಪ ಭೋಗ ವಸ್ತುವಿನಂತೆ ಪಗಡೆಯಾಟದಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಆ ದುಶ್ಯಾಸನನಿಂದ ಅಪಮಾನ ತಳೆದೆನು. ಹೇ ದೀನ ದಯಾನಿಧಿ, ನೀನಾದರೂ ಈ ನಿನ್ನ ತಂಗಿಯ ಪ್ರತಿಜ್ಞೆಯನ್ನು ಈಡೇರಿಸಲಾರೆಯ? ಯಾವನು ಬೇಗ ಬರ. ತಂಗಿ, ಅಣ್ಣ, ಈ ನಿನ್ನ ನಿರ್ಭಾಗ್ಯ ತಂಗಿಯನ್ನು ಅನುಗ್ರಹಿಸು. ತಂಗಿ, ನಿನಗೆ ಮಂಗಳವಾಗಲಿ. ತಂಗಿ ದ್ರೌಪದಿ, ಚಿಂತಿಸದಿರು. ಆ ಸುಯೋಧನಿಗೆ ಕೋಪ ಬರುವಂತೆ ಮಾಡಿ ಯುದ್ಧವನ್ನೇ ನಿಶ್ಚಯ ಮಾಡಿಕೊಂಡು ಬರುವೆನು. ನಿನ್ನ ಪತಿಗಳ ಮನಸ್ಸನ್ನು ಬದಲಾಯಿಸುವ ಜವಾಬ್ದಾರಿ ನಿನ್ನದು. ನಾನಿನ್ನು ಬರುತ್ತೇನೆ. ದೇವ, ದಯಮಾಡಿ ಸ್ವಲ್ಪ ನಿಲ್ಲು. ಸಂಧಿಯ ವಿಚಾರದಲ್ಲಿ ನಮ್ಮ ಕೊನೆಯ ಮಾತನ್ನು ಹೇಳುವನೆ ಕೇಳು. ದೇವ, ಬಾಲ್ಯದಿಂದಲೂ ಮಹಾ ಕ್ಲೇಶಗಳು ಉಂಟು ಮಾಡಿದ ಈ ಧೃತರಾಷ್ಟ್ರ ನಂದರೊಡನೆ ಸಂಧಿಯು ನಮಗೆ ಅವಶ್ಯಕ. ಅನಾವಶ್ಯಕ ಅಂತ ಹೇಳ. ಅನಾವಶ್ಯಕ. ಹಾಗಾದರೆ ನಿಮ್ಮ ಅಗ್ರಜನ ಮುಂದೆ ಏತಕ್ಕಾಗಿ ಒಪ್ಪಿಕೊಂಡಿರಿ? ನೆರೆದ ಮಹಾಸಭೆಯಲ್ಲಿ ಎಲ್ಲರೆದುರಿಗೆ ಎಲ್ಲರೆದುರಿಗೆ ಕುಳಿತುಕೊಂಡು ಅವಮಾನವಾಗಬಾರದೆಂದು ಒಪ್ಪಿಕೊಂಡೆವು. ಈ ರಾಜ ನಂದನಿಗೆ ದೇವ ತುಂಬಿದ ಒಡ್ಡೊಳಗದಲ್ಲಿ ಈ ದೃಪದ ರಾಜ ನಂದಿನಿಯ ತನ್ನ ತೊಡೆಯನ್ನು ಅಲಂಕರಿಸಲು ಆಹ್ವಾನವಿತ್ತ. ಈ ದುರಳ ಭೀಮನ ತೊಡೆಯನ್ನು ಮುರಿಯುವುದಾಗಿಯೂ ಆ ದುರಭಿಮಾನಿ ಏನು ಮಾತಾಡೋದು? ಯಾವ ಅಲ್ಲ ಕಣೋ, ಚಂದಾಗಿ ಬಂತ ಮೆಸ್ಟ್ರೆ? ಚಂದಾಗಿ ಬಂತು. ಇನ್ನೊಂದ್ಸಲ ಮಾತಾಡಿ ನೋಡುವ. ದೇವ, ತುಂಬಿದ ಒಡ್ಡೊಳಗದಲ್ಲಿ ಈ ದೃಪದ ರಾಜ ನಂದಿನಿಯ ತನ್ನ ತೊಡೆಯನ್ನು ಅಲಂಕರಿಸಲು ಆಹ್ವಾನವಿತ್ತ. ಈ ದುರಳ ಭೀಮನ ತೊಡೆಯನ್ನು ಮುರಿಯುವುದಾಗಿ ಆ ದುರಭಿಮಾನಿ. ಯಾರ ತೊಡೆಯನ್ನು? ಮೇಷ್ಟ್ರೆ, ಭೀಮನ್ ತೊಡೆಯನ್ನು ಮೇಷ್ಟ್ರೆ. ನೀನ್ಯಾರಲ್ಲ ಮುಟ್ಟಾಳ? ಮೇಷ್ಟ್ರೆ, ನಾನು ಮೇಷ್ಟ್ರೆ ಭೀಮ. ಮತ್ತೆ ಏನು ಹೇಳ್ತೇವೆ, ಹೋಗ್ತಾ ಇದೆಯೋ? ಓ ಮೇಷ್ಟ್ರೆ, ಅಚ್ಚರಿ ಮೇಷ್ಟ್ರೆ. ನಾನು ಮುರಿಬೇಕಾಗಿರೋದು ದುರ್ಯೋಧನನ್ ತೊಡೆನೋ ಅಥವಾ ದುಶ್ಯಾಸನನ್ ತೊಡೆನೋ? ಮೇಷ್ಟ್ರು ತೊಡೆ. ಎದ್ದು ಒದಿತಿ ನೋಡು. ಎಲ್ಲ ನಮ್ಮ ಮಕ್ಕಳು ಕಾಯ್ತಾ ಇರ್ತಾರಲ್ಲ. ಆ ದುರ್ಯೋಧನ ತೊಡೆ ಅಲ್ವೇನು? ಆ ದುರ್ಯೋಧನ ತೊಡೆಯನ್ನು ಮುರಿಯುವುದಾಗಿಯೂ ಆ ದುರಭಿಮಾನಿ ದುಶ್ಯಾಸನನ ಉದಿರವಂ ಬಗೆದು ಬಿಸಿ ರಕ್ತವಂ ಕುಡಿದು ಈ ದೃಪದ ರಾಜ ನಂದಿನಿಯ ಬಿರುಮುಡಿಯನ್ನು ಕಟ್ಟುವುದಾಗಿ ನಾನು ಮಾಡಿದ ಪ್ರತಿಜ್ಞೆ ನೆನಪಿಲ್ಲವೇ ದೇವ? ಅರ್ಜುನ, ದೇವ, ಆ ಕರ್ಣನ ಶಿರವನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆ ತಿಳಿಯಯ್ಯ.
ನಾನು ಸರ್ವಪ್ರಕಾಶದಿಂದಲೂ ಆ ದುರ್ಯೋಧನನನ್ನು ಕೆರಳಿಸುವೆನು. ಏನು ಸೂರ್ಯನ ಮೊಮ್ಮಗ ಇವನು? ಲೇ, ಯಾಕೆ? ಸರ್ವ ಪ್ರಕಾರ ಅಂತ ಹೇಳು. ನಾನು ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸುವೆನು. ಮುಂದಿನ ಯೋಚನೆ ಭಯಂಕರವಾದ ವಿದ್ದ ಕೇಶವ ಮದಾಂಧರಾದ ಕೌರವರೆಂಬ ತರಗಳೆಗಳ ರಾಶಿಗೆ ಈ ಭೀಮಾರ್ಜುನರ ಕ್ರೋಧಾಗ್ನಿಯನ್ನು ಹತ್ತಿಸಿ ಬಾ. ಇದೇ ನನ್ನ ಕಡೆಯ ಸಂದೇಶ. ಆಯಿತು ಆಯಿತು, ಹರುಷದಿಂದಿರಿ. ನಾನು ಹೋಗಿ ಯುದ್ಧವನ್ನೇ ನಿಶ್ಚಯ ಮಾಡಿಕೊಂಡು ಬರುತ್ತೇನೆ. ಚೆನ್ನಾಗೈತೆ ಮಿಸ್ಟರ್? ಆಯ್ತಪ್ಪ, ಅರ್ಜುನ ನಿನಗೆ ಅನಂತ ಧನ್ಯವಾದಗಳು ದೇವ. ನಿಮಗೆಲ್ಲ ಅನಂತ ಧನ್ಯವಾದಗಳು, ವಂದನೆಗಳು. ಹೋಗಿ ಬನ್ರಪ್ಪ.